ಶ್ರೀರಂಗಪಟ್ಟಣದ ಸರ್ವಧರ್ಮ ಆಶ್ರಮದಲ್ಲಿ ರಾಜಕೀಯ ನಡೀತಾ ಇದೆಯಾ? ಎಸ್, ಆಶ್ರಮದಲ್ಲಿ ಮಹಿಳಾ ಭಕ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಎಂಬ ಗಂಭೀರ ಆರೋಪ ಸದ್ಯ ಕೇಳಿ ಬಂದಿರುವಂಥದ್ದು. ಆಶ್ರಮದಲ್ಲಿ ಪೂಜೆಗೆ ಅಡ್ಡಿ ಹಾಗೂ ಕಿರುಕುಳದ ಆರೋಪ ಈಗ ಗಂಭೀರವಾಗಿ ಕೇಳಿ ಬಂದಿರುವಂಥದ್ದು. ದೌರ್ಜನ್ಯದ ಬಗ್ಗೆ ದೂರು ಕೊಟ್ಟರೂ ಕೂಡ ಪೊಲೀಸರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ, ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅನ್ನೋದರ ಕುರಿತು ಕೂಡ ಮಾಹಿತಿ ಲಭ್ಯವಾಗಿದೆ. ಶ್ರೀರಂಗಪಟ್ಟಣದ ಬೆಳಗೊಳದಲ್ಲಿರುವ ಸರ್ವಧರ್ಮ ಆಶ್ರಮ ಹಲ್ಲೆ ದೌರ್ಜನ್ಯದ ಆರೋಪವನ್ನ ಇತ್ತ ಆಶ್ರಮದವರು ಕೂಡ ನಿರಾಕರಿಸಿದ್ದಾರೆ. ಬಂದಿರೋ ಮಹಿಳಾ ಭಕ್ತರು ಆಶ್ರಮಕ್ಕೆ ಅತಿಕ್ರಮ ಪ್ರವೇಶ ಅಂತ ಟ್ರಸ್ಟಿಗಳು ಇತ್ತ ವಾದವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆಶ್ರಮದ ಉತ್ತರಾಧಿಕಾರಕ್ಕೆ ಭಕ್ತರಲ್ಲೇ ಈಗ ಗೊಂದಲ ಕೂಡ ಉಂಟಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಏನಿದು ಸ್ಟೋರಿ? ಆಶ್ರಮದಲ್ಲಿ ಮಹಿಳಾ ಭಕ್ತರ ಮೇಲೆ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆಯಲ್ಲ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳದ ಬಳಿ ಇರುವಂತಹ ಕಾವೇರಿ ನಡುಗಡ್ಡೆಯಲ್ಲಿರುವಂತಹ ಸರ್ವಧರ್ಮ ಆಶ್ರಮದಲ್ಲಿ ಇದೀಗ ಮಹಿಳಾ ಭಕ್ತರ ಮೇಲೆ ಏನು ದೌರ್ಜನ್ಯ ಮತ್ತೆ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಏನು ಆ ಒಂದು ಸರ್ವಧರ್ಮ ಆಶ್ರಮದಲ್ಲಿ ಇದೀಗ ಉತ್ತರದಾಯಿತ್ವಕ್ಕಾಗಿ ಅಲ್ಲಿನ ಸಹೋದರ ಸಹೋದರಿಯರ ನಡುವೆ ಒಂದು ಕಲಹ ಏರ್ಪಟ್ಟಿದ್ದು, ಎರಡು ಬಣಗಳಾಗಿ ಅಲ್ಲಿನ ಭಕ್ತರಲ್ಲಿ ವಿಭಜನೆ ಆಗಿದೆ. ಒಂದು ಹಳೆಯ ಬಣ ಅಂದ್ರೆ ಹಳೆಯ ಟ್ರಸ್ಟಿಗಳ ಬಣ, ಅವರ ಮಗನ ಏನು ಅನ್ವರಾನಂದ ಮಗ ಇರುವಂತಹ ಕರಣ್ ಕಬೀರನ್ನ ಉತ್ತರಾಧಿಕಾರಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಅಲ್ಲಿ ಅವರು ಒಂದು ಟ್ರಸ್ಟ್ ಇದ್ರೆ, ಮತ್ತೊಂದು ಟ್ರಸ್ಟ್ ನ ಬಣದವರು ಏನು ಆಕೆಯ ಮಗಳ ಅಂದ್ರೆ ಅನ್ವರಾನಂದ ಪತ್ನಿಯಾದಂತ ಪಾರ್ವತಿ ದೇವಿಯರ ಮಗಳು ಮಮತಕರನ್ನ ಈಗ ಅಲ್ಲಿನ ಉತ್ತರಾಧಿಕಾರಿ ಅಂತ ಹೇಳಿ ಈಗ ಅಲ್ಲಿ ಆಸ್ತಿಗಾಗಿ ಕಲಹ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಏನು ಮಮತಕ ಗುಂಪಿನ ಅನುಯಾಯಿ ಬಣದವರು ನಿನ್ನೆ ಪೂಜೆಗೆ ಎಂದು ಆ ಒಂದು ಆಶ್ರಮಕ್ಕೆ ಬಂದು ಇರುವಂತಹ ಸಂದರ್ಭದಲ್ಲಿ ಹಳೆಯ ಟ್ರಸ್ಟಿನ ಒಂದು ಗುಂಪಿನ ಸದಸ್ಯರೀಗ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತದೆ. ಮಹಿಳಾ ಭಕ್ತರ ಮೇಲೆ ಕಿರುಕುಳ ಮಾಡ್ತಿದ್ದಾರೆ, ನಮಗೆ ರಕ್ಷಣೆ ಇಲ್ಲ, ನಾವು ಭಜನೆ ಮಾಡಕ್ಕೂ ಕೂಡ ಇಲ್ಲಿ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಹಳೆಯ ಟ್ರಸ್ಟಿಗಳ ವಿರುದ್ಧ ಆರೋಪವನ್ನ ಮಾಡಿದ್ರೆ, ಈ ಆರೋಪವನ್ನು ಕೂಡ ಹಳೆಯ ಟ್ರಸ್ಟಿಗಳು ಹಲ್ಲೆಗೆಳೆದಿದ್ದಾರೆ. ನಾವು ಯಾವುದೇ ರೀತಿ ಹಲ್ಲೆ ಮಾಡಿಲ್ಲ ಅಥವಾ ಅವ್ರಿಗೆ ನಾವು ಕಿರುಕುಳ ಕೊಟ್ಟಿಲ್ಲ, ಅವರೇ ಅನಧಿಕೃತವಾಗಿ ನಮ್ಮ ಆಶ್ರಮವನ್ನ ಪ್ರವೇಶ ಮಾಡಿ ಇಲ್ಲಿ ಪೂಜೆ ನೆಪದಲ್ಲಿ ನಮಗೆ ಕಿರುಕುಳ ಆಗ್ತಿದೆ ಅಂತ ಹೇಳಿ ಈಗ ಒಂದು ಪ್ರತ್ಯಾರೋಪವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ಆ ಒಂದು ಏನು ಸರ್ವಧರ್ಮ ಆಶ್ರಮದಲ್ಲಿ ಈಗ ಕ್ರಾಂತಿಯ ಕಿಡಿ ಎದ್ದಿರುವಂತದ್ದು. ಸಹೋದರ ಮತ್ತೆ ಸಹೋದರಿಯ ನಡುವೆ ನಡೆಯುತ್ತಿರುವಂತಹ ಈ ಒಂದು ಉತ್ತರದಾಯಿತ್ವದ ಅಧಿಕಾರಕ್ಕಾಗಿ ಅಲ್ಲಿನ ಎರಡೂ ಅನುಯಾಯಿಗಳ ಬಣಗಳ ನಡುವೆ ಈಗ ಒಂದು ರೀತಿ ಕಲಹ ಏರ್ಪಟ್ಟಿರುವಂತದ್ದು. ಈ ಅನುಯಾಯಿಗಳ ಏನು ಈ ಕಲಹದಿಂದಾಗಿ ಈಗ ಆಶ್ರಮದಲ್ಲಿ ಒಂದು ರೀತಿಯಾಗಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ಮಹಿಳಾ ಭಕ್ತರ ಮೇಲೆ ಒಂದು ಕಡೆ ಅಲ್ಲಿ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಇದನ್ನ ನಿರಾಕರಿಸಿರುವಂತಹ ಅಲ್ಲಿನ ಟ್ರಸ್ಟಿಗಳು ಇದೆಲ್ಲವೂ ಕೂಡ ನಮ್ಮ ಏನು ಕಬೀರಾನಂದ ಸ್ವಾಮೀಜಿ ಅವರಿಗೆ ಸೇರ್ಬೇಕಾದದ್ದು, ಇದು ಆಸ್ತಿಯಲ್ಲಿ ನಡೀತಿರುವಂತಹ ಒಂದು ಒಳಜಗಳ ಅಂತ ಹೇಳಿ ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮಧುಮಾಲ, ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಲ್ಸೋದಿಲ್ಲ, ಬಂದ್ಬಿಟ್ಟು ಇವರೆಲ್ಲ ಅದು ತಪ್ಪು. ಒಂದು ದಿನ ಕೊಟ್ಟಿದ್ದೀವಿ ಪರ್ಮಿಷನ್, ಪೊಲೀಸ್ ಅವ್ರು ಹೇಳಿದ್ದು ಒಂದು ದಿನನೇ. ಈ ತರ ಪೂಜೆಗಳನ್ನ ಮಾತ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.